ಫೋನ್ ಟ್ಯಾಪಿಂಗ್ ವಿಚಾರದ ಮಾಹಿತಿ ಕುಮಾರಣ್ಣರಿಗೆ ಇದೆ. ಎಸ್ಐಟಿ ರಚನೆ ಆದ್ಮೇಲೆ ಪಾರದರ್ಶಕ ತನಿಖೆ ನಡೀತಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರುವಂತೆ. ಫೋನ್ ಟ್ಯಾಪಿಂಗ್ ವಿಚಾರದ ಮಾಹಿತಿ ಕುಮಾರಣ್ಣರಿಗೆ ಇದೆ. ಎಸ್ಐಟಿ ರಚನೆ ಆದಮೇಲೆ ಸರ್ಕಾರ ಪಾರದರ್ಶಕ ತನಿಖೆಯನ್ನು ನಡೆಸ್ತಾ ಇಲ್ಲ. ಫೋನ್ ಟ್ಯಾಪಿಂಗ್ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕುಮಾರಣ್ಣ ಅವರು ಹಾಸನದ ಸಂಸದರಿಗೆ ಮನವಿ ಮಾಡಿದ್ದಾರೆ. ದಯಮಾಡಿ ಬಂದು ಎಸ್ಐಟಿ ತನಿಖೆಗೆ ಸಹಕರಿಸಿ ಅಂತ ಹೇಳಿದ್ದಾರೆ. ಹಾಸನ ಸಂಸದರು ಶೀಘ್ರವಾಗಿ ಬರಲಿ ಅನ್ನೋದು ನಮ್ಮ ಆಶಯ. ರೇವಣ್ಣರನ್ನ ಟಾರ್ಗೆಟ್ ಮಾಡಿ ಅವರನ್ನ ಜೈಲಿಗೆ ಕಳುಹಿಸಿದ್ದಾರೆ. ಇದೆಲ್ಲ ಬಹಳ ದಿನ ನಡೆಯಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಪ್ರಸ್ತಾವನೆ ಮಾಡಿದ್ದಾರೆ. ಬಹುಶಃ ಅವರಿಗೆ ಯಾವುದೋ ಒಂದು ಮೂಲದ ಮಾಹಿತಿ ಸಿಕ್ಕಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಒಂದು ನಾವೆಲ್ಲ ಗಮನಿಸ್ದಂಗೆ ಮೊದಲನೇ ದಿನದಿಂದನೂ SIT ರಚನೆ ಆದ ದಿನದಿಂದ ಇವತ್ತಿನವರೆಗೂ ಪಾರದರ್ಶಕವಾಗಿ ತನಿಖೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಬಹುಶಃ ಕುಮಾರಣ್ಣನಿಗೆ ಎಲ್ಲ ಒಂದ್ ಕಡೆ ಮಾಹಿತಿ ಬಂದಿರ್ಬೋದು. ಅಂದ್ರೆ ಸುಮ್ಮನೆ ಅವರು ಮಾತನಾಡ್ತಕ್ಕಂಥದ್ದೇನು ಇಲ್ಲ, ಇಲ್ಲಿ ಎಲ್ಲ ಮಾಹಿತಿ ಬಂದಿರ್ಬೋದು. ಹಾಗಾಗಿ ಹೇಳಿರ್ಬೋದು. ಸರ್, ಪ್ರಧಾನಮಂತ್ರಿ ನೀವೇ ಎಲ್ಲ ಗಮನಿಸಿದಿರೋಣ, JPBL ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು SIT ತನಿಖೆಯನ್ನ ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಪ್ರಸ್ತಾವನೆ ಮಾಡಿದ್ದಾರೆ. ಬಹುಶಃ ಅವರಿಗೆ ಯಾವುದೋ ಒಂದು ಮೂಲದ ಮಾಹಿತಿ ಸಿಕ್ಕಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಒಂದು ನಾವೆಲ್ಲ ಗಮನಿಸ್ದಂಗೆ